ಎಲ್ರಿಗೂ ನಮಸ್ಕಾರ. ಚಿಣ್ಣರ ಕಲಿಕೆಗೆ ಸ್ವಾಗತ. ಮಕ್ಕಳ, ಇವತ್ತು ನಾನು ಭಗವದ್ಗೀತೆಯ 10ನೇ ಅಧ್ಯಾಯದ 11ನೇ ಶ್ಲೋಕವನ್ನು ಹೇಳ್ಕೊಡ್ತಾ ಇದ್ದೀನಿ. ಹೇಳ್ತೀರಲ್ವ ಮಕ್ಕಳ? ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತಾ ತೇಷಾಮೇವಾನುಕಂಪಾರ್ಥಮಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತಾ ತೇಷಾಮೇವಾನುಕಂಪಾರ್ಥ ಮಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತಾ. ಏನು ಈ ಶ್ಲೋಕದ ಅರ್ಥ ಅಂದರೆ, ಭಗವಂತ ಏನು ಹೇಳ್ತಾನಪ್ಪ ಅಂದರೆ, ಯಾರು ಭಕ್ತಿಯಲ್ಲಿ ಭಕ್ತಿ ಸೇವೆಯಲ್ಲಿ ನಿರತರಾಗಿರ್ತಾರೋ, ಅವರಿಗೆ ಎಜುಕೇಷನ್ ಇಲ್ಲದೆ ಹೋದ್ರೂ, ವೇದಗಳ ಜ್ಞಾನ ಇಲ್ಲದೆ ಹೋದ್ರೂ ಭಗವಂತ ಅವರಿಗೆ ಸಹಾಯ ಮಾಡ್ತಾನೆ. ಅವರನ್ನು ಅನುಗ್ರಹಿಸಲಿಕ್ಕಾಗಿ ನಾನೇ ಸ್ವತಃ ಅವರ ಅಂತಃಕರಣದಲ್ಲಿ ಆತ್ಮಭಾವದಿಂದ ಇದ್ದುಕೊಂಡು ಅಜ್ಞಾನದಿಂದ ಉಂಟಾಗಿರ್ತಕ್ಕಂಥ ಅಂಧಕಾರವನ್ನು ಪ್ರಕಾಶಮಯವಾಗಿರ್ತಕ್ಕಂತಹ ತತ್ವಜ್ಞಾನ ರೂಪಿ ದೀಪದಿಂದ ನಾಶ ಮಾಡಿಬಿಡ್ತೇನೆ ಅಂತ ಹೇಳ್ತಾನೆ. ಅಂದರೆ ಭಕ್ತರಾದವರು ನೋಡಿ ಮಕ್ಕಳ, ಭಗವಂತನಲ್ಲಿ ಅತಿಯಾದ ಭಕ್ತಿಯನ್ನು ಇಟ್ಟುಕೊಂಡು ಬಿಟ್ಟರೆ ನೀವು ಓದದೇ ಹೋಗಲಿ, ಅಥವಾ ನೀವು ಅಜ್ಞಾನಿಗಳಾಗಿರಲಿ, ಅಥವಾ ನೀವು ಪೆದ್ರೆ ಆಗಿರಲಿ, ಏನೇ ಆಗಲಿ, ಆ ಭಗವಂತ ನಿಮ್ಮಲ್ಲಿ ಸೇರಿಕೊಂಡು ಅಂದರೆ ನಿಮ್ಮಲ್ಲಿ ಬಂದು ನಿಮ್ಮ ಅಜ್ಞಾನವನ್ನು, ನಿಮ್ಮ ಪೆದ್ದುತನವನ್ನು ಎಲ್ಲವನ್ನು ನಾಶ ಮಾಡಿಬಿಡ್ತಾನೆ. ನಿಮಗೆ ಒಳ್ಳೆಯ ಜ್ಞಾನವನ್ನು ಅವನು ನಿಮಗೆ ಕೊಡ್ತಾನೆ ಅಂತ ಅವನೇ ಸ್ವತಃ ಹೇಳಿಬಿಟ್ಟಿದ್ದಾನೆ. ಭಗವಂತನೇ ಹೇಳಿಬಿಟ್ಟಿದ್ದಾನೆ. ಯಾರು ಭಕ್ತರೋ, ಯಾರು ಎಂಥ ಭಕ್ತರು, ಭಗವಂತನ ಅತಿಯಾದ ಭಗವಂತನನ್ನೇ ಪ್ರೀತಿಸ್ತಕ್ಕಂತಹ ಭಗವದ್ ಭಕ್ತರಿಗೆ ನಾನು ಯಾವತ್ತೂ ಜ್ಞಾನವನ್ನು ಕೊಡ್ತೇನೆ. ಅವ್ರ ಒಳಗೆ ನಾನು ಸೇರ್ಕೊಂಡ್ಬಿಟ್ಟು ಅವ್ರಿಗೆ ಸಾಕಷ್ಟು ತಿಳುವಳಿಕೆಯನ್ನು ಕೊಡ್ತೇನೆ, ನನಗೆ ಸಂತೋಷ ಆಗುತ್ತೆ ಅಂತ ಹೇಳ್ತಾನೆ. ಮನುಷ್ಯನ ಭಕ್ತಿಯಿಂದ ಭಗವಂತ ಸಂತೋಷವಾಗ್ತಾನೆ. ಪರಿಶುದ್ಧನಾಗಿರ್ತಕ್ಕಂಥ ಭಕ್ತ ತನ್ನ ಹೃದಯದಲ್ಲಿ ಸದಾ ಭಗವಂತನನ್ನು ನೆಲೆಗೊಳಿಸ್ಕೊಂಡಿರ್ತಾನೆ. ನೋಡಿ, ಭಕ್ತರಾದವರಿಗೆ ಅವ್ರ ಹೃದಯದಲ್ಲಿ ಆ ಭಗವಂತ ಇದ್ದೇ ಇರ್ತಾನೆ. ಸೂರ್ಯನಂತೆ ಇರ್ತಕ್ಕಂತಹ ಕೃಷ್ಣನ ಸನ್ನಿಧಿಯಲ್ಲಿ ಅಜ್ಞಾನದ ಕತ್ತಲೆ ಇದೆಯಲ್ಲ, ಅದು ಕೂಡಲೇ ಅವನು ಬಂದರೆ ಚದರಿ ಹೋಗಿಬಿಡತ್ತೆ. ಪರಿಶುದ್ಧನಾಗಿರ್ತಕ್ಕಂಥ ಭಕ್ತನಿಗೆ ಕೃಷ್ಣ ತೋರ್ತಕ್ಕಂತಹ ಒಂದು ವಿಶೇಷವಾದ ಅನುಕಂಪ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಹೇಳ್ಬಿಟ್ಟಿದ್ದಾರೆ. ನೀವು ಹೆಂಗಾದರೂ ಇದ್ಕೊಳ್ಳಿ, ನೀವು ಬಡವರಾಗಲಿ, ಶ್ರೀಮಂತರಾಗಲಿ, ಗುಣಿಗಳಾಗಲಿ, ಅಗುಣಿಗಳಾಗಲಿ, ವಿದ್ಯೆ ಇರಲಿ, ಹೇಗಾದರೂ ಇದ್ಕೊಳ್ಳಿ, ಆದರೆ ನೀವು ಭಕ್ತಿಯಿಂದ ಭಗವಂತನನ್ನು ಸ್ಮರಿಸಿದರೆ, ಭಕ್ತಿಯಿಂದ ಭಗವಂತನನ್ನು ಸೇವಿಸಿದರೆ, ಭಕ್ತಿಯಿಂದ ಭಗವಂತನನ್ನು ಪೂಜಿಸಿದರೆ, ಭಕ್ತಿಯಿಂದ ಭಗವನ್ನಾಮ ಕೀರ್ತನೆಯನ್ನು ಮಾಡಿ ಭಕ್ತಿಯಿಂದ ಅವನನ್ನು ಕಂಡ್ರೆ ಖಂಡಿತವಾಗಲೂ ಅವನು ನಿಮ್ಮ ಹೃದಯದಲ್ಲಿ ಸೇರಿಕೊಂಡು ನಿಮ್ಮ ಒಂದು ಉದ್ಧಾರಕ್ಕೆ ಅವನು ಕಾರಣನಾಗ್ತಾನೆ ಅಂತ ನಾನೇ ಹೇಳ್ತಾ ಇದ್ದೀನಿ ಅಂತ ಕೃಷ್ಣನೇ ಹೇಳಿಬಿಟ್ಟಿದ್ದಾನೆ. ಎಷ್ಟು ನಮ್ಮ ಭಕ್ತವತ್ಸಲ ಅವನು, ಭಕ್ತರ ಮೇಲೆ ಎಷ್ಟು ಅವನಿಗೆ ಅನುಕಂಪ, ಎಷ್ಟು ಪ್ರೀತಿ ಇದೆ ನೋಡಿ. ಲಕ್ಷಾಂತರ ಜನ್ಮಗಳಲ್ಲಿ ಪಡೆದಿರ್ತಕ್ಕಂತಹ ಐಹಿಕ ಸಹವಾಸದ ಕಲ್ಮಶದ ಸೋಂಕಿನಿಂದ ಮನುಷ್ಯನ ಹೃದಯವನ್ನು ಪ್ರಾಪಂಚಿಕತೆಯ ಧೂಳು ಮುಚ್ಚಿಬಿಟ್ಟಿರುತ್ತೆ. ನೋಡಿ ಏನಾಗುತ್ತೆ, ನಾವು ಏನು ಮಾಡಿರ್ತೀವಿ ಗೊತ್ತಿಲ್ಲ ನಮಗೆ. ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿರ್ತೀವಿ, ಪುಣ್ಯ ಮಾಡಿರ್ತೀವಿ, ಅಲ್ಲದೆ ಹಿಂದಿನ ಜನ್ಮದಲ್ಲೂ ಪಾಪ ಮಾಡಿರ್ತೀವಿ, ಪುಣ್ಯ ಮಾಡಿರ್ತೀವಿ, ಅಥವಾ ಬರೀ ಪಾಪ ಮಾಡಿರ್ತೀವಿ. ಅದು ಎಷ್ಟು ಜನ್ಮದಿಂದ ನಮಗೆ
ನಾವೇನು ಮಾಡ್ಕೊಂಬಂದಿರ್ತೀವಿ, ಪಾಪ ಪುಣ್ಯ ಎಲ್ಲ ಮಾಡಿರ್ತೀವಿ ಅಲ್ವಪ್ಪ. ಆದರೆ ಆ ಪಾಪದಿಂದ ನಾವೆಷ್ಟು ಸಫರ್ ಮಾಡಬೇಕಾಗತ್ತೆ. ಆದರೆ ನಮಗೇನಾಗುತ್ತೆ, ಅಷ್ಟು ಪಾಪಗಳು ಏನೇನೋ ಮಾಡ್ಕೊಂಡು ಬಂದಿರೋದ್ರಿಂದ ನಮಗೆ ಈ ಪ್ರಪಂಚದ ಸತ್ಯ ಅರ್ಥ ಆಗಿರಲ್ಲ. ಒಳ್ಳೆ ಧೂಳು ಮುಚ್ಕೊಂಡ್ಬಿಟ್ಟಿರುತ್ತೆ. ನಾವು ಭಕ್ತಿಯಲ್ಲಿ ಅವನನ್ನು, ಕೃಷ್ಣನನ್ನು ಕಂಡ್ರೆ, ಭಕ್ತಿ ಸೇವೆಯನ್ನು ಮಾಡಿದ್ರೆ, ಭಕ್ತಿಯಿಂದ ಅವನನ್ನು ಆರಾಧಿಸಿದ್ರೆ, ಆ ಧೂಳೇನು ಮುಚ್ಕೊಂಡಿರುತ್ತಲ್ಲ, ಪ್ರಪಂಚ ಜ್ಞಾನ ನಮಗೆ ಗೊತ್ತಿರಲ್ವಲ್ಲ, ಆ ಭಗವಂತನನ್ನು ತಿಳ್ಕೊಂಡಿರೋದು ಗೊತ್ತಿರಲ್ವಲ್ಲ, ಅದು ಶೀಘ್ರವಾಗಿ ಹೊರಟೋಗಿ ಮನುಷ್ಯ ಪರಿಶುದ್ಧ ಜ್ಞಾನವನ್ನು ಪಡೆದುಕೊಳ್ತಾನೆ. ಕಟ್ಟ ಕಡೆಯ ಗುರಿನೇ ಕೃಷ್ಣನನ್ನು ಸೇರಿಕೊಳ್ತಕ್ಕಂಥದ್ದು. ಆ ಕಟ್ಟ ಕಡೆಯ ಗುರಿಯಾದ ಕೃಷ್ಣನನ್ನು ಈ ಭಕ್ತಿಯಿಂದ ಮಾತ್ರ ಮುಟ್ಲಿಕ್ಕೆ ಸಾಧ್ಯ. ಪರಿಶುದ್ಧನಾದ ಭಕ್ತ ಪ್ರಾಪಂಚಿಕ ಅಗತ್ಯಗಳ ವಿಷಯವಾಗಿ ಆತಂಕ ಪಟ್ಕೋಬೇಕಾಗಿಲ್ಲ. ಅರ್ಥ ಆಯ್ತಾ? ಯಾಕೆಂದರೆ ಅವನು ತನ್ನ ಹೃದಯದಿಂದ ಕತ್ತಲನ್ನು ತೊಡೆದು ಹಾಕಿದಾಗ ಪರಮಪ್ರಭುವು ಭಕ್ತನ ಪ್ರೇಮಪೂರ್ವಕ ಭಕ್ತಿ ಸೇವೆಯಿಂದ ಸುಪ್ರೀತನಾಗಿ ತಾನಾಗಿ ಎಲ್ಲವನ್ನು ಕೊಟ್ಟು ಬಿಡ್ತಾನೆ. ನೋಡಿ, ನೀವು ನಮಗೇನು ಸಿಕ್ಕಲಿಲ್ಲ ಅಂತ ಅಂದ್ಕೊಳ್ಳೇಬೇಡಿ, ಅಗತ್ಯ ವಸ್ತುಗಳು ಸಿಕ್ಕಲಿಲ್ಲ ಅಂತ ಅಂದ್ಕೊಳ್ಳೇಬೇಡಿ. ಭಗವಂತನನ್ನು ಭಕ್ತಿಯಿಂದ ಆರಾಧಿಸ್ತಾ ಇದ್ದರೆ ಅವನೇ ನಮಗೆ ಹೆಂಗೆ ಬೇಕೋ ಅದನ್ನು ತಂದು ಕೊಡಿಸ್ತಕ್ಕಂಥ ಜವಾಬ್ದಾರಿಯನ್ನು ಮಾಡ್ತಾನೆ. ಅಷ್ಟು ಪರಮ ಪ್ರೀತಿ ಇರಬೇಕು ಭಗವಂತನ ಮೇಲೆ. ಎಲ್ಲ ಜವಾಬ್ದಾರಿಯನ್ನು ಅವನೇ ವಹಿಸ್ಕೊಂಡು ಬಿಡ್ತಾನೆ. ಆಗ ಮನುಷ್ಯನಾಗಿರ್ತಕ್ಕಂಥವನು ಪ್ರಾಪಂಚಿಕ ಪ್ರಯತ್ನಗಳಿಂದ ಸಂಪೂರ್ಣವಾಗಿ ಬಿಡುಗಡೆ ಹೊಂದ್ಬಿಡ್ಬೋದು. ಭಗವಂತನಲ್ಲಿ ಭಕ್ತಿ ಇಟ್ಕೊಂಡು ಅವನನ್ನು ಆರಾಧಿಸ್ತಾ ಇದ್ದರೆ ನಮ್ಮ ಜವಾಬ್ದಾರಿಗಳನ್ನೆಲ್ಲ ಅವನೇ ತೆಗೆದುಕೊಂಡು ಬಿಡ್ತಾನೆ ಅಂತಕ್ಕಂಥದ್ದು ಎಷ್ಟು ಚೆನ್ನಾಗಿ ಹೇಳಿದನು ಭಗವಂತ. ನೋಡಿ, ಈ ಶ್ಲೋಕವನ್ನು ದಿನ ಹೇಳ್ತಾ ಇದ್ದರೆ ಲಕ್ಷ್ಮೀ ಪ್ರಾಪ್ತಿಯಾಗತ್ತೆ, ಹಣದ ಕೊರತೆ ಇರೋದಿಲ್ಲ. ಮಕ್ಕಳ, ಈ ಶ್ಲೋಕವನ್ನು ಎಲ್ಲ ಒಟ್ಟಿಗೆ ಹೇಳೋಣ. ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತಾ. ಶುಭಮಸ್ತು.